ಇದನ್ನೆಲ್ಲ ನಿಮ್ ಹತ್ರ ಹೇಳ್ಕೊಂಡ್ರೆ ನೀವ್ ನನ್ನ ಕ್ಷಮಿಸ್ತೀರೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಮೊನ್ನೆ ದೇವಸ್ಥಾನದಲ್ಲಿ ನಿಮ್ ಮಾತ್ ಕೇಳಿ ಈಗ ನಿಮ್ ಹತ್ರ ಸತ್ಯ ಹೇಳಕ್ಕೆ ನನ್ನ ಧೈರ್ಯನೇ ಸಾಲ್ತಿಲ್ಲ. ನಿಮ್ಮನ್ ಬಿಟ್ಟು ಹೋಗೋ ಮನ್ಸು ನನಗಿಲ್ಲ ವಿರಾಟ್. ನಾನೀಗೇನ್ ಮಾಡ್ಲಿ? ಏನ್ ಮಾಡ್ಲಿ? ನನ್ನನ್ನು ಕರೆದಿದ್ರೆ ಹೇಗೆ ನಿಮ್ಮನ್ನು ಅಪ್ಕೊಂಡು ಲಾಲಿ ಹಾಡ್ತಿರ್ಲಿಲ್ವಾ? ಅದು ನಾನು ಶರ್ಟ್ ಮಡಚ್ತಾ ಇದ್ದೆ ಅಷ್ಟೇ. ಶರ್ಟ್ನ ನೀವು ಹಿಡ್ಕೊಂಡಿರೋ ರೀತಿ ನೋಡಿದ್ರೆ ಗೊತ್ತಾಗತ್ತೆ ನೀವು ನನ್ನ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ. ಮಿಸ್ ಮಾಡ್ಕೋತೀನಿ ಅನ್ನೋದಕ್ಕೆ ನನಗೆ ಭಯ ಆಗ್ತಿರೋದು. ವಾಟ್? ಏನಿಲ್ಲ ಏನಿಲ್ಲ. ಓಂಕಾರ್, ಅಪ್ಪ ಮಗಳಿಬ್ರು ಕಣ್ಣಿದ್ದು ಏನು ನೋಡೇ ಇಲ್ಲ ಅನ್ನೋ ಹಾಗಿದಿರಲ್ಲ. ಈ ಮನೇಲಿ ಏನ್ ನಡೀತಿದೆ ಅಂತಾದ್ರೂ ಗೊತ್ತಿದ್ಯಾ? ಅಥವಾ ಗೊತ್ತಿದ್ದು ನಮಗ್ ಯಾಕೆ ಬೇಕು ಅಂತ ಸುಮ್ನೆ ಇದ್ದೀರಾ? ತ್ರಿಲೋಚನಾ, ನಿನ್ನಷ್ಟೇ ಟೆನ್ಷನ್ ನನಗೂ ಇದೆ. ಆದ್ರೆ ನಾನು ನಿನ್ನ ಹಾಗೆ ಕೂಗಾಡಲ್ಲ. ಅದೇನ್ ವಿಚಾರ ಅಂತ ನೇರವಾಗಿ ಹೇಳು. ನಿಮ್ಮಕ್ಕ ನಮ್ ಕಣ್ಣು ಒರ್ಸಕ್ಕೆ ಇನ್ನು ಎಷ್ಟು ನಾಟಕ ಆಡ್ಬೇಕು ಅಂತಿದ್ದಾರೆ? ಅತ್ತೆ ಏನಂದ್ರು? ನನಗಿಂತ ನಿನಗೆ ಚೆನ್ನಾಗಿ ನೆನ್ಪಿರ್ಬೇಕಲ್ಲ ಬೇಬಿ. ಅಲ್ವೇ, ಆವತ್ತು ಆ ಸಿಂಧು ಭವಾನಿನ ಮನೆ ಒಳಗಡೆ ಸೇರ್ಸ್ಕೊಂಡ್ರೆ ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ದಕ್ಕೆ ಏನ್ ಹೇಳಿದ್ರು? ನನಗ್ ನೆನಪಿದೆ. ನೀವು ಮನೆ ಬಿಟ್ಟು ಹೋಗ್ಬೇಡಿ, ಈಶಾನಿನ ಈ ಮನೆ ಸೊಸೆ ಮಾಡ್ಕೋತೀನಿ ಅಂತ ಅಕ್ಕ ಪ್ರಾಮಿಸ್ ಮಾಡಿದ್ಲು. ಮತ್ ಯಾಕ್ರಿ ಈ ವಿಷಯದಲ್ಲಿ ಗಮನ ಇಲ್ಲ ನಿಮ್ಮಕ್ಕನ್ಗೆ? ಅಂದ್ರೆ ನನ್ಗೂ ವಿರಾಟ್ಗೂ ಮದ್ವೆ ಆಗಲ್ಲ ಅಂತನಾ? ಓ, ಇನ್ನೂ ವಿರಾಟ್ ನಿನ್ ಗಂಡ ಆಗ್ತಾನೆ ಅಂತ ಕನಸ್ ಕಾಣ್ತಾ ಇದ್ಯಾ ಬೇಬಿ? ಅದೆಲ್ಲ ಆಗೋ ಮಾತಲ್ಲ ಬೇಬಿ. ನಿಮ್ಮತ್ತೆ ಆ ಭವಾನಿನ ಮೆರೆಸ್ತಾ ಇರೋದ್ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ ನಾವ್ ಈ ಮನೇಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ? ನೀನ್ ಹೇಳೋದು ನಿಜನೇ ತ್ರಿಲೋಚನಾ. ನನಗೂ ಅದು ಸರಿ ಅಂತಲೇ ಅನ್ನಿಸ್ತಾ ಇದೆ. ಆದ್ರೆ ಇದು ಅಕ್ಕನ ಸ್ಟ್ರಾಟಜಿ ಬೇಕಾದ್ರೂ ಆಗಿರ್ಬೋದು. ಅಕ್ಕ ಹೀಗೆ ಮಾಡ್ತಾಳೆ ಅಂತ ಅನ್ಕೊಳ್ಳೋದು ಕಷ್ಟ. ಒಂದೊಂದ್ಸಲ ಅಕ್ಕ ಭವಾನಿನ ಈ ಮನೆ ದೊಡ್ಡ ಸೊಸೆ ಅಂತ ಒಪ್ಕೊಂಡ್ಬಿಟ್ಲಾ ಅಂತ ಅನುಮಾನನೂ ಬರುತ್ತೆ. ಅನುಮಾನ ಬಂದಾಗ ತಲೆ ಮೇಲೆ ಹೊತ್ಕೊಂಡ್ ತಿರ್ಗೋದಲ್ಲ, ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ ಕೇಳ್ಬೇಕು. ಮನೆ ಜವಾಬ್ದಾರಿ ಕೊಟ್ಟಿದ್ದೇನು, ಕ್ಲಬ್ಬಿಂಗ್ ಕರ್ಕೊಂಡ್ ಹೋಗಿದ್ದೇನು, ಕಾರ್ ಕಲ್ಸಕ್ ಕರ್ಕೊಂಡ್ ಹೋಗಿದ್ದೇನು. ಅಬಬಬಬಬಬಬಾ, ಈ ಎಲ್ಲ ಗಲಾಟೆ ಮಧ್ಯೆ ನಮ್ಮ ಮಗಳು, ನನ್ನ ಬೇಬಿ ಮೂಲೆ ಗುಂಪಾಗಿದ್ದಾಳೆ ಅಷ್ಟೇ. ನಿಜ ತ್ರಿಲೋಚನಾ, ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನು ಅಕ್ಕನ ಹತ್ರ ಮಾತಾಡ್ತೀನಿ. ನಮ್ಮ ಬೇಬಿ ವಿಚಾರದಲ್ಲಿ ಅಕ್ಕ ಏನು ಹೇಳ್ತಾಳೋ ಕೇಳಿ ಆಮೇಲೆ ನಿರ್ಧಾರಕ್ಕೆ ಬರೋಣ. ಏನಾಯ್ತು? ಏನಿಲ್ಲ, ಶರ್ಟ್ನ ಇಟ್ಬಿಟ್ಟು ಬರ್ತೀನಿ ಇರಿ. ನೀವು ನಂಗೆ ನಿಜ ಹೇಳೋವರೆಗೂ ನಾನು ನಿಮ್ಮ ಕೈ ಬಿಡಲ್ಲ. ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಹಾಗಂತ ನಾನಲ್ಲ, ನಿಮ್ಮ ಕಣ್ಣು ಹೇಳ್ತಾ ಇದೆ. ತಲೆ ಮೇಲೆ ಇಷ್ಟೊಂದು ಭಾರ ಇಟ್ಕೊಂಡು ಹೇಗೆ ತಾನೇ ನಗ್ತಾ ಇರೋಕ್ಕಾಗತ್ತೆ ಅಲ್ವಾ ಸಿಂಧು ಅವರೇ? ಭಾರನಾ? ಇಲ್ವಲ್ಲ, ನನ್ನ ತಲೆ ಮೇಲೆ ಏನೂ ಇಲ್ವಲ್ಲ.
ತಲೆ ಮೇಲೆ ಏನಾದರೂ ಇಟ್ಕೊಂಡ್ರೆ ಮಾತ್ರ ಭಾರ ಆಗಲ್ಲ. ಬೇಡದೇ ಇರೋ ಯೋಚನೆಗಳಿದ್ರೆ ತಲೆ ಭಾರ ಅನ್ಸುತ್ತೆ. ಮನಸ್ಸು ಚಿಂತೆ ಮಾಡೋಕೆ ಶುರು ಮಾಡುತ್ತೆ. ನಿಮ್ಮ ತುಟಿ ನಗೋದನ್ನು ಮರೆಯುತ್ತೆ. ಒಟ್ನಲ್ಲಿ ನೆಮ್ಮದಿಯಾಗಿ ಬದುಕೋದನ್ನೇ ನಮ್ಮಿಂದ ದೂರ ಮಾಡಿಬಿಡುತ್ತೆ. ಹೇಳಿ, ಯಾಕಿಷ್ಟು ಮೌನ? ಮೌನನ? ನಾನು ಮಾತಾಡ್ತಿದ್ದೀನಲ್ಲ ವಿರಾಟ್. ನೀವು ಮಾತಾಡ್ತಿದ್ರು ನಿಮ್ಮ ಮನಸ್ಸು ನಿಮ್ಮ ಫ್ರೆಂಡ್ ಸುತ್ತಾನೆ ಸುತ್ತಾ ಇದೆ. ನಿಮ್ಮ ಫ್ರೆಂಡ್ ಮದುವೆ ಮಾಡಿಕೊಂಡು ಅವಳು ಫಸ್ಟ್ ನೈಟ್ಗೆ ಹೋಗೋ ಬದಲು ಹುಡುಗನ ಅತ್ತೆ ಮಗಳನ್ನ ಕಳಿಸಿದ್ಲಲ್ಲ, ಆ ವಿಚಾರ ನಿಮ್ಮ ತಲೆಯಲ್ಲಿ ತುಂಬಿದೆ ಅಲ್ವಾ? ಆ ಕತೆ ನನ್ನ ಫ್ರೆಂಡ್ದಲ್ಲ, ನನ್ನ ಕತೆ. ನಿನ್ನ ಕತೆ ಅಂತ ಹೇಗೆ ಹೇಳಲಿ ವಿರಾಟ್? ನಿಜ ಹೇಳಬೇಕು ಅಂದರೆ ನನಗೂ ಆ ವಿಷಯ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ಈಗ ನಾನು ಹೇಳೋ ಕೆಲಸನ ನೀವು ಮಾಡಿದ್ರೆ ನಾವಿಬ್ರು ಆ ವಿಷಯನ ಮರೆತು ಈ ಶರ್ಟ್ನ ನೀವು ಹೇಗೆ ತಪ್ಕೊಂಡಿದ್ರಿ ನಾವಿಬ್ರು ತಪ್ಕೊಂಡು ನೆಮ್ಮದಿಯಾಗಿ ಮಲಗ್ಬೋದು. ನಾವಿಬ್ರು ನೆಮ್ಮದಿಯಾಗಿರೋದಾದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ ವಿರಾಟ್. ಅದೇನು ಅಂತ ಹೇಳಿ. ಈಗ ನೀವು ನಿಮ್ಮ ಫ್ರೆಂಡಿಗೆ ಫೋನ್ ಮಾಡಿ ನಿಮ್ಮ ಡಿಸಿಷನ್ನ ಹೇಳಿ. ನನ್ನ ಡಿಸಿಷನ್ನ? ಅವಳು ಮಾಡಿರೋದು ತಪ್ಪು ಅಂತ ನೇರವಾಗಿ ಹೇಳ್ಬಿಡಿ. ಈಗ ನಾನು ಹೇಳೋದನ್ನ ಅವಳು ಹೇಗೆ ತಗೋತಾಳೋ ಗೊತ್ತಿಲ್ಲ. ಸಮಯ ನೋಡ್ಕೊಂಡು ಮಾತಾಡ್ತೀನಿ. ಸಮಯ ಅಂತ ಕಾಯ್ತಾ ಇದ್ರೆ ನಿಮ್ಮ ಫ್ರೆಂಡ್ ಗಂಡಂಗೆ ಮೋಸ ಆಗಲ್ವಾ ಹೇಳಿ? ನಿಮ್ಮ ಫ್ರೆಂಡ್ ಪ್ರೀತಿ ನಾಟಕನ ನಂಬ್ತಾ ಹೋದ್ರೆ ಒಂದಿನ ಬಿಡಿಸ್ಕೊಳ್ಳೋಕ್ಕೂ ಆಗದೆ ಇರೋ ಹಾಗೆ ಮೋಸ ಜಾಲದಲ್ಲಿ ಸಿಕ್ಕಾಕೊಂಡು ಸತ್ತು ಹೋಗ್ತಾನೆ ಅಷ್ಟೇ. ವಿರಾಟ್! ಹೌದು, ಪ್ರೀತಿ ಮಾಯೆ ಅಂತ ಸುಮ್ಮನೆ ಹೇಳಿಲ್ಲ ಸಿಂಧು ಅವರೇ. ನಿಜವಾದ ಪ್ರೀತಿಗೆ ಒಬ್ಬ ವ್ಯಕ್ತಿನ ಉಳಿಸ್ಕೊಳ್ಳೋದು ಗೊತ್ತು, ದೂರ ಮಾಡೋದು ಗೊತ್ತು. ನಿಮ್ಮ ಫ್ರೆಂಡ್ಗೆ ನೀನು ಮಾಡ್ತಿರೋ ತಪ್ಪು ಅಂತ ಹೇಳೋಕ್ಕೆ ನಿಮಗೆ ಕಷ್ಟ ಆಗ್ಬೋದು. ನನಗೆ ನಂಬರ್ ಕೊಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಬೇಡ ವಿರಾಟ್, ನಾನೇ ಮಾತಾಡ್ತೀನಿ. ಸರಿ, ನಿಮಗೆ ನಾನು ಬಲವಂತ ಮಾಡಲ್ಲ. ಆದರೆ ನೀವು ಹೇಳಿಲ್ಲ ಅಂತ ನನಗೆ ಗೊತ್ತಾದರೆ ನಾನೇ ಅವ್ರ ಹತ್ರ ಮಾತಾಡ್ತೀನಿ.